ಅವರು ನನ್ನ ಪ್ರಕಾರ ಯಾರ ಬಗ್ಗೆ ಏನೇ ಇದ್ರೂ ಕೂಡ, ಯಾಕೆ ನಾನೇನೋ ಅವ್ರಿಗೆ ಹೊಗಳ್ಬೇಕು ಮೆಚ್ಚಿಸ್ಬೇಕು ಅಂತಲ್ಲ, ಆ ಮನುಷ್ಯ ಯಾರಿಗೂ ಕೂಡ ಒಳಗಡೆ ಏನೇ ಇದ್ರೂ ಕೂಡ ಒಳಗಡೆ ಇಟ್ಕೊಳ್ತಾರೆ ಹೊರತು ಆಚೆ ತೋರಿಸ್ಕೊಳ್ಳೋರು ಅಲ್ಲ. ಆಚೆ ಯಾವತ್ತೂ ಒಬ್ರಿಗೆ ಅಸಂಬಂಧದ ಮಾತನ್ನು ಹೇಳೋ ಅಂಥ ಮನುಷ್ಯ ಅಲ್ಲ. ಅವರಿಗೆ ಅಂಥವ್ರಿಗೆಲ್ಲ ಆ ಥರ ಪದ ಬಳಸಿ ಅವ್ರ ಮನಸ್ಸಿಗೆ ನೋವು ಉಂಟು ಮಾಡೋದು ಸರಿಯಲ್ಲ ಅಂತ ನನ್ನಿದೆ ಅಷ್ಟೇ. ಯಾರು ನೋಡಿ, ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವರು ಹೋಮ್ ಮಿನಿಸ್ಟರ್ ಇದ್ದಾರೆ, ಯಾವ್ದಾದ್ರು ಅವು ಇವು ಕೆಲಸಕ್ಕೆ ಹೇಳಿರ್ತಾರೆ, ಮಾಡಿರೋದಿಲ್ಲ. ಅದಕ್ಕೆ ಮಾಡಿರೋದಿಲ್ಲ ಅಂದರೆ ಮಾಡಲಿಕ್ಕೆ ಅದು ಆಗುತ್ತೋ ಆಗಲ್ವೋ ಬಿಟ್ಟಿರ್ತಾರೆ. ಅದನ್ನು ಮಾಡಲಿಲ್ಲ ಅಂತ ಕೇಳೋಕ್ಕಾಗಲ್ವಲ್ಲ. ಇದು ಯಾವುದನ್ನ ಹೇಳ್ತೀನಿ. ಈಗ ಈ ಎಕ್ಸ್ಪ್ರೆಸ್ ಕೆನಾಲ್ದು ಹೇಳ್ತಿರಲ್ಲ, ಅವ್ನು ಹೇಳಿದಾರಲ್ಲ, ಎಕ್ಸ್ಪ್ರೆಸ್ ಕೆನಾಲ್ದು ನಾನು ಕ್ಯಾಬಿನೆಟಲ್ಲಿ ಏನು ನಡೀತು ಅಂತ ನಾವು ಹೇಳ್ಬಾರ್ದು. ಆದರೂ ಕೂಡ ನಿಮ್ಮ ಮಾಹಿತಿಗೆ, ಫಸ್ಟು ಎಕ್ಸ್ಪ್ರೆಸ್ ಕೆನಾಲ್ ಕ್ಯಾಬಿನೆಟಲ್ಲಿ ಸಬ್ಜೆಕ್ಟ್ ಬಂದಾಗ ವೆಹಿಮೆಂಟಲ್ಲಿ ವಿರೋಧ ಮಾಡಿದವರೇ ಪರಮೇಶ್ವರ್. ನಾನು ಆ ಥರ ದೊಡ್ಡ ಪದ ಬಳಸಿ ನಾನು ಮಾತಾಡಲಿಲ್ಲ. ಅವರು ಅಷ್ಟೊಂದು ವೆಹಿಮೆಂಟಾಗಿ ವಿರೋಧ ಮಾಡಿದ್ರು ಕೂಡ ಕಡೆಗೆ ಕ್ಯಾಬಿನೆಟಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದ ಮೇಲೆ ನಾನು ಅದಕ್ಕೆ ವಿರೋಧ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಆಚೆ ಬಂದು ಒಳಗಡೆ ನಾವು ಏನೇ ಹೇಳಬೇಕು ಅದನ್ನು ಹೇಳಿದ್ರು. ಅಷ್ಟು ಅವರು ವೆಹಿಮೆಂಟಾಗಿ ಆ ಕೆನಾಲಿಂದ ನಮ್ಮ ಜಿಲ್ಲೆಗೆ ಏನು ತೊಂದರೆ ಆಗ್ತದೆ, ಯಾವ ರೀತಿ ಆಗ್ತದೆ, ಅದರ ಅವಶ್ಯಕತೆ ಇದೆಯೋ ಇಲ್ವೋ ಅದ್ರ ಬಗ್ಗೆನೂ ಕೂಡ ವ್ಯಾಪ್ ಮಾಡೋದು. ಆದರೆ ಒಂದು ಅವ್ರಿಗೇನು ಕೈ ಹಿಡಿಯೋಂಥದ್ದು ಮಾತು ಹಿಡಿಯೋಂಥ ಸಂಗತಿ ಬಂತು ಅಂದರೆ, ಇವರು ಡೆಪ್ಟಿ CM ಇದ್ದಾಗ ಅದನ್ನು ಮಂಜೂರು ಮಾಡಿಬಿಟ್ಟಿದ್ರು ಅದನ್ನು. ಆಮೇಲಿಂದ ಯಡಿಯೂರಪ್ಪನವ್ರು ಬಂದ ಮೇಲೆ ಅದನ್ನು ಕ್ಯಾನ್ಸಲ್ಲು, ಮಾಧುಸ್ವಾಮಿ ಬಸವರಾಜು ಎಲ್ಲ ಸೇರಿಸಿ ಕ್ಯಾನ್ಸಲ್ ಮಾಡಿಸಿದ್ರು. ಈಗ ಅದನ್ನು ವಾದಾಗ ಅವ್ರದ್ದು ಡೆಪ್ಟಿ CM ಏನಂದರೆ, ನೀವೇ ಡೆಪ್ಟಿ CM ಇದ್ದ ಮಂಜೂರು ಮಾಡಿದ್ರಲ್ಲ, ಈಗ ಯಾಕೆ ವಿರೋಧ ಮಾಡ್ತೀರಿ? ಆ ರೀತಿಯ ಒಂದು ವಾದ ಬಂದಾಗ ಅವ್ರ ಹತ್ರ ಉತ್ತರ ಇರಲಿಲ್ಲ ಅಷ್ಟೇ. ನೀವು ಹಿಂದೆ ಮಾಡಿದ್ರು ಇಲ್ವೋ, ಅವಾಗ ಇವೆಲ್ಲ ಈಗ ಹೇಳ್ತಾ ಇದ್ದೀರಲ್ಲ, ಇವೆಲ್ಲ ಸಂಗತಿ ಇಟ್ಕೊಂಡಿದ್ದ ಮೇಲೆ ನೀವು ಯಾಕೆ ಮಾಡಿದ್ರಿ? ಆಗ ಅವರು BJP ಅವರು ಕ್ಯಾನ್ಸಲ್ ಮಾಡಿದ್ರು, BJP ಅವ್ರು ಕ್ಯಾನ್ಸಲ್ ಮಾಡಿಸಿದ್ರು. ಅದೇನಕ್ಕೆ ಮಾಡ್ತಾರೆ? ನೀವು BJP ಅವ್ರು ತಗೊಂಡ ತೀರ್ಮಾನಕ್ಕೆ ನೀವು ಭದ್ರ, ನೀವು ನಿಮ್ಮ ತೀರ್ಮಾನಕ್ಕೆ ಭದ್ರ ನೀವು ಹೇಳಿ. ಈ ರೀತಿಯಲ್ಲಿ ಅವರಿಗೆ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ನಾವೆಲ್ಲ ತಾತ್ವಿಕವಾಗಿ, ನಾನು ಅಷ್ಟೇ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಶಾಸಕರುಗಳಿಗೂ ಕೂಡ ಪರಮೇಶ್ವರ್ ಆದಿಯಾಗಿ ಲಿಂಕ್ ಕೆನಾಲ್ಗೆ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ. ಇವತ್ತು ವಿರೋಧ ಇದೆ, ಮುಂದೆನೂ ಕೂಡ ಇರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.